ಭಗವದ್ಗೀತೆಯನ್ನು 4 ಯೋಗಗಳಲ್ಲಿ ವಿಂಗಡಿಸಿ ಅದರ ಸಂಪೂರ್ಣ ಸಾರಾಂಶವನ್ನು ಹೇಳಬಹುದು. ಅಂದರೆ ಭಗವದ್ಗೀತೆ ಏನು ಹೇಳ್ತದೆ ಎಂಬುದು ನಮಗೆ ಅರ್ಥವಾಗ್ತದೆ. ಯಾವುದು ಆ 4 ಯೋಗಗಳು? ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ಧ್ಯಾನಯೋಗ. ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ಧ್ಯಾನಯೋಗ. ಕರ್ಮಯೋಗ ಕರ್ಮಯೋಗ ಅಂದ್ಕೊಳ್ಳೆ ಕರ್ಮಣ್ಣೇ ವಾಧಿಕಾರಷ್ಟೇ ಮಾ ಫಲೇಶು ಕದಾಚನ ಅಂತ ಕೃಷ್ಣ ಹೇಳಿದ್ದಾನೆ. ಅದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಸುಲಭ. ಏನು ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡು ಅಂತ ಹೇಳ್ತಾನೆ ಅಂತಾರೆ ಅಲ್ವೇ? ನಾವು ನೋಡುವ ದೃಷ್ಟಿ ಇದೆಯಲ್ಲ, ಧನಾತ್ಮಕವಾಗಿ ಘನಾತ್ಮಕವಾಗಿರಬೇಕು, ಪಾಸಿಟಿವ್. and informative to our ಕಾನ್ಷಿಯಸ್ನೆಸ್. ನಮ್ಮ ಅಂತರಂಗಕ್ಕೆ ನಾವೇ ವಿರೋಧಿಗಳಾಗಬಾರ್ದು. ಯುದ್ಧ ರಂಗದಲ್ಲಿ ಲಕ್ಷಾಂತರ ಸೇನೆ ಯುದ್ಧಕ್ಕೆ ಸಜ್ಜಾಗಿ ನಿಂತಿದೆ. ಅದರ ನಡುವೆ ರಥವನ್ನು ತಂದು ನಿಲ್ಲಿಸು ಎಂದು ಅರ್ಜುನ ಹೇಳ್ತಾನೆ ಕೃಷ್ಣನಿಗೆ. ಆಗ ಅವನಿಗೆ ವಿಷಾದ ಯೋಗ. ಯುದ್ಧ ಮಾಡಿ ಹಿಂಸೆಯಿಂದ ಇವ್ರನ್ನೆಲ್ಲ ಕೊಲ್ಲಬೇಕೆ? ನಮಗೆ ಸಂಬಂಧಿಗಳು ಆಗಿದ್ದರಲ್ಲ, ತಾತ ಇದ್ದಾರೆ, ವಿದ್ಯೆ ಕಲಿಸಿದ ದ್ರೋಣ ಇದ್ದಾನೆ. ಹೀಗೆ ಅರ್ಜುನನ ವಿಷಾದ ಯೋಗ ನಿಮಗೆಲ್ಲರಿಗೂ ಸಾಮಾನ್ಯವಾಗಿ ತಿಳಿದಿರುತ್ತದೆ. 700 ಶ್ಲೋಕಗಳು, 18 ಅಧ್ಯಾಯಗಳಿರುವ ಭಗವದ್ಗೀತೆಯನ್ನು ಒಂದೇ 1 ಗಂಟೆಯಲ್ಲಿ ಕೃಷ್ಣ ಹೇಳಿದ್ದಾನೆ ಎಂದರೆ ಅದನ್ನು ಕೆಲವರು ನಂಬೋದಕ್ಕಾಗೋದಿಲ್ಲ. ನಾನಾಗಲೇ ಹೇಳ್ದಂಗೆ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ಧ್ಯಾನಯೋಗ. ಕರ್ಮ, ನಿತ್ಯ ಕರ್ಮ, ಕಾಮ್ಯ ಕರ್ಮ, ನಿಷ್ಕಾಮ ಕರ್ಮ. ಇವನ್ನ ಭಗವದ್ಗೀತೆಯ ತ್ರೈಗುಣ್ಯ ವಿಷಯ ವೇದ. ಸದಾ ಸತ್ವಗುಣದಲ್ಲಿರು, ನಿತ್ಯ ತತ್ವೋತ್ಸವ, ನಿರ್ಯೋಗಕ್ಷೇಮ ಆತ್ಮವನ್ ಅಂತಾನೆ. ನಿರ್ದ್ವಂದ್ವ, ಎಲ್ಲ ದ್ವಂದ್ವರಹಿತನಾಗಿ, ಎಲ್ಲ ಯಾವ ಕನ್ಫ್ಯೂಷನ್ಗಳೂ ಇದೆ, ನೀನು ಸದಾ ಸತ್ವಗುಣದಲ್ಲಿರೋ ಅಂತ ಹೇಳ್ತಾನೆ ಶ್ರೀಕೃಷ್ಣ ಆ ಶ್ಲೋಕದಲ್ಲಿ. ತ್ರೈಗುಣ್ಯ ವಿಷಯ, ಸತ್ವಗುಣ, ರಜೋಗುಣ, ತಮೋಗುಣ. ಸತ್ವಗುಣದಲ್ಲಿ ಇದ್ದಾಗ ನಾವು ಕರ್ಮ ಮಾಡಬೇಕು, ಸತ್ವಗುಣದಲ್ಲೇ ಮಾಡಬೇಕು, ಅಡ್ಡದಾರಿ ಹಿಡಿಬಾರದು ಅಲ್ಲವೇ? ಸತ್ವಗುಣದಲ್ಲಿ ಕರ್ಮ ಯಾವುದು? ನಿತ್ಯ ಕರ್ಮ ಆಗಲಿ, ಕಾಮ್ಯ ಕರ್ಮ ಆಗಲಿ, ನಿಷ್ಕಾಮ ಕರ್ಮ ಆಗಲಿ,
ಧನ ಕಾಮನೆಗಳು ಕೂಡ ಸತ್ವಗುಣದಲ್ಲೇ ಮಾಡಬೇಕು. ಬದುಕಕ್ಕೆ ಎಷ್ಟು ಬೇಕೋ ಅಷ್ಟು. ದುರಾಶೆ ಮಾಡೋದು, ನೀಚ ಸ್ವಾರ್ಥದಲ್ಲಿ ಹಣ ಮಾಡೋದು, ದುರಾಶೆಯಿಂದ ಮಾಡೋದು ಅಲ್ಲ. ಎಷ್ಟು ಬೇಕೋ ಅಷ್ಟು ಬದುಕನ್ನು ಪ್ರೀತಿಸಬೇಕ್ರಿ. ಬದುಕನ್ನು ಪ್ರೀತಿಸಬೇಕು. ಬದುಕನ್ನು ಪ್ರೀತಿಸಿದ್ರೆ ಅಡ್ಡದಾರಿ ಹಿಡಿಯಲ್ಲ. ಅಡ್ಡದಾರಿ ಹಿಡಿದು ಏನೋ ಕಂಬಿ ಅಣಿಸಿದ್ರೆ ಜೈಲಿಗೆ ಹೋದರೆ ಬದುಕೇ ಇಲ್ಲ ಆಗ್ತದೆ ನಿಮಗೆ, ನಮಗೆ ಅಲ್ವೇ? ಯಾರಿಗೇ ಆಗಲಿ ಬದುಕನ್ನು ಪ್ರೀತಿಸಬೇಕು. ಇಲ್ಲಿ ಚೆನ್ನಾಗಿ ಬಾಳಿ ಬದುಕಬೇಕು ಎಂಬುದು ಅಂತರಂಗದಲ್ಲಿದ್ದರೆ ಅಡ್ಡದಾರಿ ಹಿಡಿಯಲ್ಲ. ಅದೇ ನಿಷ್ಕಾಮ ಕರ್ಮ. ಕಾಮನೆ ಬೇಕು, ಅದು ಸನ್ಮಾರ್ಗದಲ್ಲಿರಬೇಕು. ಹಾಗಾಗಿ ಕರ್ಮಯೋಗದಲ್ಲಿ ಭಕ್ತಿ ಮಾರ್ಗವಿದೆ, ಭಕ್ತಿ ಮಾರ್ಗದಲ್ಲಿ ಜ್ಞಾನ ಮಾರ್ಗವಿದೆ, ಜ್ಞಾನ ಮಾರ್ಗದಲ್ಲಿ ಧ್ಯಾನ ಯೋಗ ಇದೆ. ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ, ಧ್ಯಾನ ಯೋಗ. ಭಗವದ್ಗೀತೆಯ 9ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ಶ್ಲೋಕದಲ್ಲಿ ಜ್ಞಾನ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷ್ಯಸ್ಯೇ ಶುಭಾತ್ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತುತ್ತಮಂ. ಜ್ಞಾನ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷ್ಯಸ್ಯೇ ಶುಭಾತ್ ರಾಜವಿದ್ಯಂ ರಾಜಗುಹ್ಯಂ ಪವಿತ್ರಮಿದಂ ಅತ್ಯುತ್ತಮಂ. ಪವಿತ್ರಮಿದ ಅತ್ಯುತ್ತಮಂ ಅಂತ ಹೇಳ್ತಾನೆ ಅರ್ಜುನ. ಜ್ಞಾನ ವಿಜ್ಞಾನ ಸಹಿತವಾದ ಜ್ಞಾನವು ಎಲ್ಲ ವಿದ್ಯೆಗಳ ರಾಜ, ಎಲ್ಲ ರಹಸ್ಯಗಳ ರಾಜ. ಅದು ಪವಿತ್ರ, ಅತ್ಯುತ್ತಮ, ಮನುಷ್ಯನನ್ನು ವಿವೇಕಿಯನ್ನಾಗಿ ಮಾಡುತ್ತದೆ. ಅವನ ಸತ್ವಗುಣದ ನೀತಿಯುತ ಕರ್ಮವು ಧರ್ಮವಾಗಿ, ಕೇಳಿದ ನೀತಿ ಕರ್ಮವಾದರೆ ಮಾಡಿದ ಕೆಲಸ ಧರ್ಮವಾಗ್ತದೆ. ಅವನ ನೀತಿಯುತ ಸತ್ವಗುಣದ ಕರ್ಮವು ಧರ್ಮವಾಗಿ ಜ್ಞಾನ ಆವಿರ್ಭವಿಸುತ್ತದೆ ಅವನ ಅಂತರಂಗದಲ್ಲಿ. ಅಜ್ಞಾನ ಅಳಿಯುತ್ತದೆ. ಆಗ ಅವನು ಅನಕ್ಷರಸ್ಥನಾಗಲಿ ಅಕ್ಷರಸ್ಥನಾಗಲಿ ವಿದ್ಯಾವಂತನಾಗಲಿ ಬುದ್ಧಿವಂತನಾಗಿರಲಿ ತನ್ನೊಳಗೂ ಹೊರಗೂ ದೈವಜ್ಞಾನದಲ್ಲೇ ಸನ್ಮಾರ್ಗವನ್ನು ಕಾಣುತ್ತಾನೆ. ಅದೇ ಕರ್ಮಯೋಗ. ಕರ್ಮ ಯೋಗದಲ್ಲಿ ಭಕ್ತಿ ಯೋಗ ಇದೆ. ಭಕ್ತಿ ಯೋಗದಲ್ಲಿ ಜ್ಞಾನ ಯೋಗ ಇದೆ. ಭಗವದ್ಭಕ್ತಿ ಅಂತರಂಗದ ಶೋಧನೆ. ಅಲ್ಲಿ ಆತ್ಮ ಇದ್ದಾನೆ, ಯಾವುದು ತಪ್ಪು ಯಾವುದು ಸರಿ ಅನ್ನೋದು ಹೇಳ್ತಾನೆ ಅಲ್ಲವೇ? ಹಾಗಾಗಿ ಭಗವದ್ಭಕ್ತಿ ಅಂತರಂಗದ ಶೋಧನೆ. ಆತ್ಮನಲ್ಲಿ ಕಾಣುವ ತಪ್ಪು ಒಪ್ಪುಗಳನ್ನು ನಾವು ಅರಿಯುವ ಒಂದು ಶೋಧನೆ ಭಗವದ್ಭಕ್ತಿ. ಆ ಶೋಧನೆಯಲ್ಲಿ, ಆ ಅಂತರಂಗದ ಶೋಧನೆಯಲ್ಲಿ ಆತ್ಮನನ್ನು ಕಾಣುತ್ತೇವೆ. ಅಲ್ಲಿ ತಪ್ಪು ಒಪ್ಪುಗಳನ್ನು ಕಾಣ್ತೇವೆ. ನಿರ್ಯೋಗಕ್ಷೇಮ ಆತ್ಮಾವಾನ್ ಅಂತ ಹೇಳ್ತಾನೆ ಕೃಷ್ಣ. ನೀನು ಯೋಗಿಯಾಗು ಅರ್ಜುನ, ಆತ್ಮನಲ್ಲಿ ನನ್ನನ್ನು ಕಾಣು.
ಅಲೌಕಿಕ ಶಕ್ತಿಯ ಅವತಾರ ಸ್ವರೂಪಿಯಾದ ಅವನನ್ನು ಕಾಣು, ನನ್ನನ್ನು ಕಾಣು, ನನ್ನಲ್ಲೂ ದೇವರಿದ್ದಾನೆ, ನಿನ್ನಲ್ಲೂ ದೇವರಿದ್ದಾನೆ ಎನ್ನುವ ಅರ್ಥ ಅಲ್ಲವೇ? ಕರ್ಮಯೋಗದಲ್ಲಿ ಭಕ್ತಿ ಯೋಗ, ಭಕ್ತಿ ಯೋಗದಲ್ಲಿ ಜ್ಞಾನಯೋಗ, ಜ್ಞಾನಯೋಗದಲ್ಲಿ ಧ್ಯಾನ ಯೋಗ. ಧ್ಯಾನಾಸಕ್ತನಾಗಿ ನೀವು ಕುಳಿತರೆ ಆತ್ಮನನ್ನು ಇನ್ನೂ ಚೆನ್ನಾಗಿ ಅರಿಯಬಹುದು. ಅದೇ ಸನ್ಯಾಸಿಗಳು ಮಾಡ್ತಕ್ಕಂಥದ್ದು ಕೆಲಸ, ಧ್ಯಾನಯೋಗ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಮಾ ಫಲೇಶು ಕದಾಚನ, ಮಾ ಕರ್ಮಫಲ ಹೇತುರ್ಭೂಮಾತೆ ಸ್ಥಾಂಗೋತ್ಸ್ವ ಕರ್ಮಣಿ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಮಾ ಕರ್ಮಫಲ ಹೇತುರ್ಭೂಮಾತೆ ಸ್ಥಾಂಗೋತ್ಸ್ವ ಕರ್ಮಣಿ. ಮನುಷ್ಯ, ನೀನು ಕರ್ಮ ಮಾಡು ಅರ್ಜುನ ಅಂತ ಹೇಳ್ತಾನೆ. ಫಲಾಪೇಕ್ಷೆ ಮಾಡಬೇಡ. ನೀನು ಸತ್ವಗುಣದಲ್ಲಿ ಕರ್ಮ ಮಾಡು ಅಂತ ಹೇಳ್ತಾನೆ. ಅದರ ಅರ್ಥ ಕರ್ಮ ಮಾಡುವುದು ಅಂದರೆ ದುಷ್ಕರ್ಮ ಮಾಡುವುದಲ್ಲ, ಸತ್ಕರ್ಮ ಮಾಡುವುದು. ಆಗ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಹೇಳ್ತಾರೆ ಹರಿದಾಸರು, ಫಲಾಪೇಕ್ಷೆ ಇಲ್ಲದೆ ಮಾಡುವುದೆಂದರೆ ಆತ್ಮನಿಷ್ಠೆಯಲ್ಲಿ ಕೆಲಸ ಕಾರ್ಯ ಮಾಡುವುದು. ಯಾವುದೇ ಕೆಲಸವನ್ನು ಆತ್ಮನಿಷ್ಠೆಯಲ್ಲಿ. ಅಲ್ಲೊಬ್ಬ ಇದ್ದಾನೆ, ಹೇಳ್ತಾ ಇರ್ತಾನೆ, ಅವನಿಗೆ ನಿಷ್ಠೆಯಿಂದ ಇರಬೇಕು. ಅವನೇ ಆತ್ಮ, ಅವನೇ ಪರಮಾತ್ಮ. ಆಗ ನಾವೇನು ಬಯಸಿರ್ತೀವಿ ಅದು ಖಂಡಿತವಾಗಿ ದೊರಕುತ್ತೆ. ಅದನ್ನೇ ದೈವಾನುಭವ ಅಂತ ಹೇಳೋದು. ನಂಬಿ ಕೆಟ್ಟವರಿಲ್ಲವೋ ಭಗವಂತನ, ನಂಬದೆ ಕೆಟ್ಟರೆ ಕಡಲಿ ಅಂತ ಹೇಳ್ತಾರೆ. ಇನ್ನೂ ಮುಂದುವರೆದು ಹೇಳ್ತಾರೆ ದಾಸರು, ಅದಕ್ಕಾಗಿ ನಿನ್ನ ಫಲಾಪೇಕ್ಷೆ ಇಲ್ಲದೆ ನೀನು ಮಾಡ್ತಾ ಇದ್ದರೆ ನಿನಗೇನು ಬೇಕು ಅಂತ ಗೊತ್ತವನಿಗೆ. ನನಗೇನು ಬೇಕು ಅಂತ ದೇವರಿಗೆ ಗೊತ್ತು. ನಾನೇನಾಗಬೇಕು ಅನ್ನೋದು ಕೂಡ ಅವನಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ಆ ದಾರಿಯಲ್ಲಿ ಅವನು ಕರ್ಕೊಂಡು ಹೋಗ್ತಾನೆ. ಅದು ಸನ್ಮಾರ್ಗ ಆಗಿರಬೇಕು ಅಷ್ಟೇ ಅಂತ ನೀನು ತಿಳ್ಕೊಂಡ್ರೆ ಸಾಕು, ನಾನು ಸನ್ಮಾರ್ಗದಲ್ಲಿದ್ದೇನೆ ಅಂತ. ಆಗ ಹರಿನಿನ್ನೊಲುಮೆಯು ಆಗುವ ತನಕ ಅರಿತು ಸುಮ್ಮನಿರುವುದೇ ಲೇಸು ಅಂತ. ಕಾಯಬೇಕಾಗುತ್ತದೆ. ಕಾಯುವಿಕೆಗಿಂತ ದೊಡ್ಡ ತಪವಿಲ್ಲ ಅಂತ ಹೇಳ್ತಾರೆ ದಾಸರು. ಹಾಗಾಗಿ ನಾವು ಸನ್ಮಾರ್ಗದಲ್ಲಿ ಒಂದು ಹೆಜ್ಜೆ ಇಟ್ಟರೆ ಅವನು ನಮಗೋಸ್ಕರ 10 ಹೆಜ್ಜೆಯನ್ನು ಮುಂದಿಡ್ತಾನಂತೆ ಭಗವಂತ. ಆ 10 ಹೆಜ್ಜೆಯಲ್ಲಿ, ಆ 10 ಹೆಜ್ಜೆಗಳಲ್ಲಿ ನಾವು ಆತ್ಮವಿಶ್ವಾಸವನ್ನು ಹೊಂದಿರ್ತೇವೆ. ಕರ್ಮಯೋಗವನ್ನು ನಿತ್ಯ ಕರ್ಮವೂ ಆಗಲಿ, ಕಾಮ್ಯ ಕರ್ಮವೇ ಆಗಿರಲಿ, ನಿಷ್ಕಾಮ ಕರ್ಮವೇ ಆಗಿರಲಿ, ಎಲ್ಲವನ್ನೂ ಕೂಡ ಸನ್ಮಾರ್ಗದಲ್ಲಿ ಮಾಡಬೇಕು, ಸತ್ವಗುಣದಲ್ಲಿ ಮಾಡಬೇಕು. ಆಗ ಆ ದೇವರು ಮೆಚ್ಚುತ್ತಾನೆ. ನಮ್ಮೊಳಗೆ ಇರುವ ಆತ್ಮ ಮೆಚ್ಚುತ್ತಾನೆ. ಅಲ್ಲೇ ಇರೋದವನು. ನಿರ್ಯೋಗಕ್ಷೇಮ ಆತ್ಮವನು. ಭಗವದ್ಗೀತೆ ಹೇಳೋದು ಇಡೀ ಸಾರಾಂಶ 4 ಹೇಳಬಹುದು. ಇಂಗ್ಲೀಷ್ ಭಗವದ್ಗೀತೆಯಲ್ಲೂ ಕೂಡ ಹಾಗೇ ಇದೆ.
ಇಂಟ್ರೊಡಕ್ಷನ್ನಲ್ಲೇ ಇದೆ. ಪ್ರಿಫೇಸಲ್ಲಿದೆ. ಹಾಗಾಗಿ ಭಗವದ್ಗೀತೆಯನ್ನು ನಾವು ನೋಡುವ ದೃಷ್ಟಿ ಇದೆಯಲ್ಲ, ಅದು ನಿಷ್ಠೆಯಿಂದ ಕೂಡಿರಬೇಕು, ಆತ್ಮನಿಷ್ಠೆಯಿಂದ, ಅಲ್ಲವೇ?